ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾಸ್ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಅವರೆಕಾಳು ಸೀಸನ್ ಆಗಿರೋದ್ರಿಂದ ಎಷ್ಟೊಂದು ವೆರೈಟಿ ಅವರೆಕಾಳು ರೆಸಿಪೀಸ್ ತೋರಿಸಿದ್ದೀನಿ. ಇವತ್ತು ಇನ್ಸ್ಟೆಂಟ್ ಅವರೆಕಾಳಿನ ಮಸಾಲೆ ದೋಸೆ ತೋರಿಸ್ತಾ ಇದ್ದೀನಿ. ಜೊತೆಗೆ ಇದೇ ಬ್ಯಾಟರ್ ಉಪಯೋಗಿಸ್ಕೊಂಡು ನೀವು ಪಡ್ಡು ಬೇಕಾದರೂ ಮಾಡ್ಕೋಬೋದು. ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. 25 ನಿಮಿಷದಲ್ಲಿ ನಿಮಗೆ ದೋಸೆ ರೆಡಿಯಾಗಿ ಹೋಗ್ಬಿಡುತ್ತೆ. ನೋಡೋಣ. 1/4 ಕಪ್ಪು ಎಳೆ ಅವರೆಕಾಳನ್ನ ಅರ್ಧ ಕಪ್ ನೀರು ಹಾಕ್ಕೊಂಡು ಚಿಟಕಿ ಉಪ್ಪು ಹಾಕ್ಕೊಂಡು ಕುಕ್ಕರಲ್ಲಿ 3 ರಿಂದ 4 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಸಾಫ್ಟಾಗಿ ಬೆಂದಿದೆ. ಇದನ್ನು ಪಕ್ಕ ಎತ್ತಿಟ್ಕೊಳ್ತೀನಿ. ಅರ್ಧ ಕಪ್ಪು ಮೀಡಿಯಮ್ ರವೆ. ಈ ಮೀಡಿಯಮ್ ರವೆನ ನೀರು ಹಾಕಿ ನೆನೆಸಿಟ್ಕೊಳ್ತೀನಿ. ಒಂದು 1/4 ಕಪ್ಪು ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಸಾಕು, ಅಷ್ಟೇ. ಒಂದು ಅರ್ಧ ಕಪ್ ಹತ್ತಿರ. ಅರ್ಧ ಕಪ್ಪು ಗಟ್ಟಿ ಅವಲಕ್ಕಿನ ನೀರು ಹಾಕಿ ಚೆನ್ನಾಗಿ ತೊಳಿತೀನಿ. ಅವಲಕ್ಕಿನ ನೀರು ಹಾಕಿ ಚೆನ್ನಾಗಿ ತೊಳಿತಿದ್ದ ಹಾಗೆ ಅರ್ಧ ಕಪ್ಪು ಗಟ್ಟಿ ಮೊಸರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ತೀನಿ. ಇದನ್ನು ಈ ಮೊಸರಲ್ಲಿ ಈ ಅವಲಕ್ಕಿನ ನೆನೆಸಕ್ಕೆ ಬಿಟ್ಬಿಡೋಣ. ಒಂದು 10 ನಿಮಿಷ ಇದು ಚೆನ್ನಾಗಿ ನೆನೆಯಲ್ಲಿ. ನೋಡಿ, ಈ ಥರ ಮಿಕ್ಸ್ ಮಾಡ್ತಿದ್ದ ಹಾಗೆ ಗಟ್ಟಿಯಾಗಕ್ಕೆ ಶುರು ಆಗಿದೆ. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಇದಕ್ಕೆ ಇನ್ನೊಂದು 2 ಸ್ಪೂನಷ್ಟು ನೀರು ಹಾಕ್ಕೊಳ್ತಿದ್ದೀನಿ. ಜಾಸ್ತಿ ನೀರು ಹಾಕೊಳಕ್ಕೆ ಹೋಗ್ಬೇಡಿ. ಆಮೇಲೆ ತುಂಬ ತೆಳು ಆಗಿಬಿಟ್ರು ಹಿಟ್ಟು ಬ್ಯಾಟರ್ ತೆಳು ಆಗಿಬಿಟ್ರೆ ಕಷ್ಟ ಆಗುತ್ತೆ. ಒಂದು 10 ನಿಮಿಷ ಹೀಗೆ ಬಿಟ್ಬಿಡೋಣ. ನೋಡಿ, ಅವಲಕ್ಕಿ ಚೆನ್ನಾಗಿ ಸಾಫ್ಟಾಗಿ ನೆಂದಿದೆ. ಇದನ್ನು ಮಿಕ್ಸರ್ ಜಾರ್ ಒಳಗಡೆ ಹಾಕ್ಕೊಂಡು ರುಬ್ಕೊಳ್ತೀನಿ. ಇವಾಗ ಫಸ್ಟು ಅವಲಕ್ಕಿನ ರುಬ್ಕೊಂಡೆ. ಒಂದು ಸ್ವಲ್ಪ 1/4 ಲೋಟ ನೀರು ಹಾಕ್ಕೊಂಡು ಇವಾಗ ಏನು ರವೆ ನೆನೆಸಿಟ್ಟಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ನಿಮ್ಗೆ ಹೇಳೋ ಟೈಮಲ್ಲಿ ರವೆದು ಮೆಷರ್ಮೆಂಟು ಅರ್ಧ ಕಪ್ ಬಂದಿದೆ. ಸಾರಿ, 1 ಕಪ್ಪು ಮಿಸ್ಸಾಗಿ ಆ ಥರ ಹೇಳಿತಾ ಇತ್ತು. 1 ಕಪ್ಪು ಮೀಡಿಯಮ್ ರವೆ, ಅರ್ಧ ಕಪ್ಪು ಅವಲಕ್ಕಿ, ಅರ್ಧ ಕಪ್ಪು ಮೊಸರು, ಇಷ್ಟು ಕರೆಕ್ಟ್ ಮೆಷರ್ಮೆಂಟು. ಇವಾಗ ಇದಕ್ಕೆ ಇನ್ನೊಂಚೂರು ನೀರು ಹಾಕ್ಕೊಂಡು ನುಣ್ಣದಾಗಿ ರುಬ್ಕೊಳ್ತೀನಿ. ಎಲ್ಲ ನುಣ್ಣದಾಗಿ ರುಬ್ಕೊಂಡಿದ್ದೀನಿ. ಒಂದು ಪಾತ್ರೆ ಒಳಗಡೆ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1/4 ಟೀ ಸ್ಪೂನಷ್ಟು ಅಡುಗೆ ಸೋಡಾ ಅಥವಾ ಈ ಜಾಗದಲ್ಲಿ ಏನೋ ಬೇಕಾದರೂ ಹಾಕೋಬೋದು ನೀವು. ಹಸಿಮೆಣಸಿನ್ಕಾಯಿ 2, ಈರುಳ್ಳಿ ದಪ್ಪ ಸೈಜ್ದು 1, ಅರ್ಧ ಕ್ಯಾರೆಟು ತುರಿದಿರೋ ಅಂಥದ್ದು, ಸಣ್ಣ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಅವರೆಕಾಳು ಬೇಯಿಸಿಟ್ಕೊಂಡಿರೋ ಅಂಥದ್ದು. ಇವಾಗ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೀವು ಸ್ಪ್ಯಾಚುಲಾದಲ್ಲಿ ಚೆನ್ನಾಗಿ ಇವನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನನಗೆ ಕಷ್ಟ ಆಗೋದ್ರಿಂದ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕೈಯಲ್ಲೇ ಚೆನ್ನಾಗಿ ಇವನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಹದದಲ್ಲಿ ಇರಬೇಕು, ತುಂಬ ತೆಳುವಾಗಿರಬಾರ್ದು. ಒಂಚೂರು ಇಡ್ಲಿ ಬ್ಯಾಟರ್ಗಿಂತ ಒಂಚೂರು ತೆಳು ಇದ್ದರೆ ಸಾಕು. ಈ ಒಂದು ಹಿಟ್ಟಲ್ಲಿ ನೀವು ಪಡ್ಡು ಬೇಕಾದರೂ ಹಾಕೋಬೋದು. ನನಗೆ ಪಡ್ಡು ಹಾಕೋದಕ್ಕೆ ಕಷ್ಟ ಆಗಿರೋದ್ರಿಂದ ಇವಾಗ ದೋಸೆ ಹಾಕ್ಕೊಂಡು ತೋರಿಸ್ತೀನಿ ನಿಮಗೆ. ದೋಸೆ ಹೆಂಚನ್ನ ಇಟ್ಕೊಂಡು ಒಂಚೂರು ಎಣ್ಣೆ ಹಾಕ್ಕೊಂಡು ಕ್ಲೀನಾಗಿ ಇದನ್ನು ಈ ಥರ ಒರೆಸ್ಕೊಂಬಿಡೋಣ. ಒಂದು ಕಾಟನ್ ಬಟ್ಟೆ ಅಥವಾ ಟಿಶ್ಯೂ ಸಹಾಯದಿಂದ ಇವಾಗ ದೋಸೆ ಹಾಕೋದು ತೋರಿಸ್ತೀನಿ. ದೋಸೆ ಹಾಕಬೇಕಾದ್ರೆ ಫ್ಲೇಮು ಕಂಪ್ಲೀಟ್ ಲೋ ಅಲ್ಲಿ ಇಟ್ಕೊಳ್ಳಿ. ದೋಸೆನ ತುಂಬ ತಿದ್ದಕ್ಕೆ ಹೋಗಬಾರ್ದು. ಇದು ಪಡ್ಡು ಥರ ಅಂದರೆ ದಪ್ಪ ಇರಬೇಕು, ಸೆಟ್ ದೋಸೆ ಥರ. ಜಸ್ಟ್ ಒಂದು ಸಲ ಪ್ರೆಸ್ ಮಾಡಿದ್ರೆ ಸಾಕು. ದೋಸೆ ಹಾಕೊಂಡಿದ ನಂತರ ಲಿಡ್ ಕ್ಲೋಸ್ ಮಾಡಿಕೊಂಡು ಒಂದು 2 ನಿಮಿಷ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ಇವಾಗ ಲಿಡ್ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಲಿಡ್ ಓಪನ್ ಮಾಡಿದ ತಕ್ಷಣವೇ ತಿರ್ವಾಕಕ್ಕೆ ಹೋಗಬಾರ್ದು. ಒಂಚೂರು ಎಣ್ಣೆ ಹಾಕ್ಕೊಂಡು ಒಂದು 30 ಸೆಕೆಂಡ್ ಆದ ನಂತರ ತಿರ್ವಾಕೊಂಡು ಬೇಯಿಸ್ಕೋಬೇಕಾಗತ್ತೆ. ಇದು ಬೇಯೋದು ಸ್ವಲ್ಪ ನಿಧಾನ. ದಪ್ಪ ದೋಸೆ ಹಾಕಿರ್ತೀವಲ್ಲ, ನಿಧಾನವಾಗಿ ಬೇಯುತ್ತೆ. ಫಸ್ಟು ಸೈಡೆಲ್ಲ ಕ್ಲೀನಾಗಿ ಎಬ್ಬಿಸ್ಕೊಂಡು ನಿಧಾನವಾಗಿ ತಿರ್ವಾಕೊಂಡು ಬೇಯಿಸ್ಕೋಬೇಕಾಗತ್ತೆ. ಇದು ದಪ್ಪ ಹಾಕಿರೋದ್ರಿಂದ ತಿರ್ವಾಕೊಂಡು ಬೇಯಿಸ್ಕೋಬೇಕು. ತಿರ್ವಾಕೊಂಡು ಮೀಡಿಯಂ ಫ್ಲೇಮಲ್ಲಿ 1 ನಿಮಿಷ ಬೇಯಿಸ್ಕೊಂಡಿದೆ. ಇವಾಗ ಸರ್ವ್ ಮಾಡ್ಕೊಳ್ಳೋಣ. ಮುಟ್ಟು ನೋಡಿದ್ರೇ ಗೊತ್ತಾಗ್ತಾ ಇದೆ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಅವಲಕ್ಕಿ ರವೆ ಎಲ್ಲ ಹಾಕಿರೋದ್ರಿಂದ ಸಿಕ್ಕಾಪಟ್ಟೆ ಸಾಫ್ಟಾಗಿ ಬಂದಿದೆ. ಸೋಡಾ ಒಂಚೂರು ಫರ್ಮೆಂಟ್ ಆಗಲಿ ಅಂತ ಅಂದ್ಬಿಟ್ಟು ಹಾಕೊಳ್ಳೋದು. ಸೋಡಾ ಹಾಕಕ್ಕೆ ಇಷ್ಟಪಡದೇ ಇದ್ದವ್ರು ಕೂಡ ಹಾಗೆ ಹಾಕೋಬೋದು. ಒಂಚೂರು ಇದಾಗ್ಬೋದು ಅಷ್ಟೇ, ಹಿಂಗೆ ಪಫಿನೆಸ್ ಬರೋದು ಕಮ್ಮಿ ಆಗುತ್ತೆ ಬಿಟ್ಟರೆ ಇನ್ನೇನು ಚೇಂಜಸ್ ಇರಲ್ಲ. ಆರಾಮಾಗಿ ಇನ್ಸ್ಟೆಂಟಾಗಿ ನೀವು ಒಂದು 10 ರಿಂದ 15 ನಿಮಿಷ 10 ನಿಮಿಷ ನೆನೆಯೋದಕ್ಕೆ ಬೇಕು. ಇನ್ನೊಂದು 5 ನಿಮಿಷ ರೆಡಿ ಮಾಡ್ಕೊಳ್ಳೋದಕ್ಕೆ. 20 ನಿಮಿಷದಲ್ಲಿ ಫಟಾಫಟ್ ಅಂತ ನೀವು ದೋಸೆ ರೆಡಿ ಮಾಡ್ಕೊಂಡ್ಬಿಡ್ಬೋದು. ಇದೇ ಬ್ಯಾಟರ್ನ ನೀವು ಪಡ್ಡು ಹೆಂಚ್ಕೊ ಹಾಕ್ಕೊಂಡು ತುಂಬ ಚೆನ್ನಾಗಿರೋವಂಥ ಪಡ್ಡುಗಳು ಕೂಡ ಮಾಡ್ಕೋಬೋದು. ಇದೇ ಥರ ಎಲ್ಲ ದೋಸೆಗಳನ್ನೂ ಹಾಕ್ಕೊಳ್ಳೋಣ. ಬಿಸಿ ಬಿಸಿ ಇನ್ಸ್ಟೆಂಟ್ ಅವರೆಕಾಳಿನ
ಮಸಾಲೆ ದೋಸೆ ಮಾಡೋದು ಹೇಗೆ ಅಂತ ನೋಡಿದ್ರಲ್ಲ, ತುಂಬ ಫಾಸ್ಟಾಗಿ ಬೇಗ ಮಾಡ್ಕೋಬೋದು. ಇದನ್ನು ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡೋದ್ರಂತ ಸಕ್ಕದಾಗಿರುತ್ತೆ. ಮತ್ತೆ ತಡ ನಿಮ್ಮ ಮನೆಯಲ್ಲೂ ಕೂಡ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನು ಭೂಮಿಕಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.